ನಮ್ಮ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು ಬುಧವಾರ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬಾಯಿಯನ್ನ ಹಿಡಿತದಲ್ಲಿ ಇಟ್ಕೊಂಡು ಕಾನೂನನ್ನ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮುಳಬಾಗಿಲಲ್ಲಿ ಕೊತ್ತೂರು ಮಂಜುನಾಥ್ ಅವರು ಶಾಸಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಬುಡುಗ ಜಂಗಮ, ನಾನು SC ಶೆಡ್ಯೂಲ್ ಕ್ಯಾಸ್ಟ್ ಬರ್ತೀನಿ ಅಂತ ಹೇಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಕ್ಸೆಪ್ಟ್ ಆಗಿದೆ, ಅಲ್ಲಿ ಚುನಾವಣೆಯೂ ಆಗಿದೆ, ಅಲ್ಲಿ ಗೆದ್ದಿದ್ದಾರೆ. ತದನಂತರ ಕೆಲವರು ಕೋರ್ಟ್ ನ್ಯಾಯಾಲಯಗಳಿಗೆ ಹೋಗಿ ಅವರು ಬುಡುಗ ಜಂಗಮ ಅಲ್ಲ, ಅವರು ಬೈರಾಗಿ ಅಂತ ಹೇಳಿ ಪ್ರಸ್ತಾವನೆಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಎಲ್ಲರಿಗೂ ಜಗಜ್ಜಾಹೀರಾತಾಗಿದೆ ಕೋಲಾರ ಜಿಲ್ಲೆಯಲ್ಲಿ. ಆ ಕೇಸು ಕೂಡ ಅಟ್ರಾಸಿಟಿಗೆ ಮತ್ತು ಕೋರ್ಟ್ ಅಲ್ಲಿ ನಡೆಯುವಾಗ ಕ್ರಿಮಿನಲ್ ಕೇಸ್ ಕೂಡ ಆಗಿತ್ತು. 10 ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಕೇಸು. ನ್ಯಾಯಾಲಯದಲ್ಲಿ ತೀರ್ಪು ಏನು ಬರುತ್ತೋ ಅದಕ್ಕೆ ನಾವು ಬದ್ಧವಾಗಿರಬೇಕು. ಆ ನ್ಯಾಯಾಲಯದ ಬಿಟ್ಟು ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆ ಇವರು ಹೋಗೊಟ್ಟು ಪತ್ರಿಕಾಗೋಷ್ಠಿಗಳನ್ನು ಕರೆಯೋದು, ಬಂಧಿಸಬೇಕು ಅನ್ನೋದು. ಬಂಧಿಸಬೇಕು ಅಂದ್ರೆ ನ್ಯಾಯಾಲಯದ ಮುಂದೆ ಇರತಕ್ಕಂಥದ್ದು. ನ್ಯಾಯಾಲಯದಲ್ಲಿ ಏನಿದೆ, ಮೇಲ್ಮನವಿ ಮೇಲೆ ಸಲ್ಲಿಸೋದಕ್ಕೆ ಅವಕಾಶಗಳು ಕೂಡ ಇದ್ದಾವೆ. ಅದಾಗುತ್ತೆ ನ್ಯಾಯಾಲಯದಲ್ಲಿ. 2013ರಲ್ಲಿ ಅವರು ಶಾಸಕರಾಗಿದ್ರು, ತದನಂತರ ಕೇಸ್ ಆಯಿತು. 2018ಕ್ಕೆ ನಾಗೇಶನ್ ಅವರನ್ನ ಗೆಲ್ಲಿಸಿದ್ರು, ಶಾಸಕರು ಮಾಡಿದ್ರು. ಮುನ್ಸ್ವಾಮಿ ಅವರನ್ನ MP ಆಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿದ್ರು, ಅದೇ ಜನಾಂಗದವ್ರನ್ನ. ಹಿಂಗೆ ದಲಿತ ನಾಯಕರುಗಳ ಪರ ಕೆಲಸ ಮಾಡಿ ಇದು ಮಾಡ್ಕೊಂಡ್ ಬರ್ತಾರೆ. ದಲಿತ ವಿರೋಧಿ ಎಲ್ಲಿ ಬರ್ತದೆ? ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಿದ ಮೇಲೆ ನ್ಯಾಯಾಲಯದಲ್ಲಿ ತೀರ್ಪಿಗೆ ನಾವು ಕಾದಿದ್ದೀವಿ. ತೀರ್ಪು ಬಂದಿದೆ, ತನಿಖೆ ಮಾಡಿ ಅಂತ. ತನಿಖೆಯನ್ನ ಮಾಡ್ತಕ್ಕಂಥದ್ದು, ತನಿಖಾಧಿಕಾರಿಯನ್ನ ಮಾಡ್ತಕ್ಕಂಥದ್ದು ನ್ಯಾಯಾಲಯದವರು. ಅದನ್ನ ಸಹಕರಿಸತಕ್ಕಂಥ ಕೋಪರೇಟಿವ್ ಕೊಡಬೇಕಾದದ್ದು ಶಾಸಕರು. ಅದು ಕೇಳ್ತಾ ಇದ್ದಾರೆ ಪದೇ ಪದೇ, ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರೆ, ರಾಜೀನಾಮೆಯನ್ನು ಕೊಟ್ಟು ನೀವು ಸಹಕರಿಸಿ ಅಂತ ಹೇಳಿದ್ರೆ 2013ರಲ್ಲಿ ಆಗಿರ್ತಕ್ಕಂಥ ಚುನಾವಣೆಗೂ ಈಗ ನಡೆದಿರ್ತಕ್ಕಂಥ ಚುನಾವಣೆಗೂ ಕೋಲಾರ ಕ್ಷೇತ್ರದಕ್ಕೂ ಏನ್ ಸಂಬಂಧ ಇಲ್ಲ? ಯಾಕೆ ರಾಜೀನಾಮೆ ಕೊಡಬೇಕು ಅವರು? ಕೋಲಾರ ಕ್ಷೇತ್ರದಲ್ಲಿ ಏನಾದರೂ ಅವರು ತಪ್ಪು ಮಾಡಿದಾರಾ? ಯಾಕೆ ರಾಜೀನಾಮೆ ಕೊಡಬೇಕು ಅವರು? ನಮ್ಮ ಮುಖಂಡರಲ್ಲಿ ಒತ್ತಾಯ ಮಾಡ್ತಾರಲ್ಲ, 35 ಜನ ಶಾಸಕರುಗಳಾಗ್ಲಿ, ಇನ್ನೊಬ್ಬರಾಗ್ಲಿ, ಮುಖಂಡರುಗಳಾಗ್ಲಿ ಯಾರು ಧ್ವನಿ ಎತ್ತಲ್ಲ ಅಂದ್ರೆ ಸತ್ಯಕ್ಕೆ ಯಾವತ್ತೂ ಸ್ಪಷ್ಟವಾಗಿರ್ತದೆ. ಸತ್ಯ ಹೇಳುವಾಗ ಸತ್ಯನೇ. ಅವರು ಶಾಸಕರೇ, ಸರ್ಕಾರದ ಮುಂದೆ ಇದೆ. ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳೋದು ಅದಕ್ಕೆ ಬದ್ಧವಾಗಿರ್ತೀವಿ. ಶಾಸಕರು ಕೂಡ ಹೇಳ್ತಾ ಇರ್ತಾರೆ ಪದೇ ಪದೇ, ನಾನು ಸಹಕರಿಸ್ತೀನಿ ಅಂತ. ಅದನ್ನ ಬಿಟ್ಟು ರಾಜೀನಾಮೆ ಕೊಟ್ಟು ನೀನು ಸಹಕರಿಸು, ನಿನಗೆ ತಾಕತ್ತಿದ್ರೆ, ದಮ್ಮಿದ್ರೆ ಅಂತ ಮಾತಾಡ್ತಿರಲ್ಲ. ನೀವು ಮಾತಾಡುವಾಗ ನಿಮ್ಮ ಬಾಯಿನ ಲಿಮಿಟ್ ಅಲ್ಲಿ ಇಟ್ಕೊಳ್ಳಿ ಮುಖಂಡರುಗಳೇ. ಹೀಗೆ ಶಾಸಕರ ಮೇಲೆ ನೀವು ಪ್ರತಿಯೊಂದನ್ನು ಮಾತಾಡ್ತಾ ಬಂದಾಗ ನಾವು ಪಕ್ಷದ ಕಡೆಯಿಂದ, ಸಂಘಟನೆಗಳ ಕಡೆಯಿಂದ ಹೋರಾಟವನ್ನು ನಂಬ್ಕೋಬೇಕಾಗ್ತದೆ. ನಾವು ಸುಮ್ಮನೆ ಕೂತಿಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು, ಏನು ಸರ್ಕಾರಕ್ಕೆ ಗೌರವ ಕೊಟ್ಟು ಆದೇಶ ಏನು ಬರುತ್ತೋ ಕಾಯ್ತಾ ಇದ್ದೀವಿ. ತಪ್ಪಾದ್ರೆ ತಪ್ಪೇ. ಅದನ್ನ ಬಿಟ್ಟು ಯಾವ್ದಾವುದೋ ಮಾತುಗಳಿಗೆ, ನೀವು ಯಾರೋಗಳ ಪ್ಯಾಕೇಜ್ಗಳಿಗೆ ಕುಂತ್ಕೊಂಡು ಶಾಸಕರನ್ನ ವಿನಾಕಾರಣ ನೀವು ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೀವೇನ್ ಅನ್ಕೊಂಡಿದ್ರೆ 22, 23 ಹೋರಾಟ ಮಾಡ್ತೀವಿ, ಅದ್ರ ಮೊದಲು ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಒಂದು ಗೌರವ ಅಂತ ಇರುತ್ತೆ. 2013ರಿಂದ 2018ರವರೆಗೂ ಶಾಸಕರಿಗೆ ಏನು ಕೊಡ್ತಾ ಇದ್ರು? ಕೊತ್ತೂರು ಮಂಜುನಾಥ್ ಮುಳಬಾಗಿಲಲ್ಲಿ ಗೆದ್ದಿದ್ದಾಗ ಅನುದಾನಗಳು, ಅವರ ಸೌಲಭ್ಯಗಳು ಒಂದು ಚೂರು ಕೂಡ ತೆಗೆದುಕೊಂಡಿಲ್ಲ. ಯಾರಾದ್ರೂ ಇವಾಗಲೂ ಹಕ್ಕು ಮಾಹಿತಿಗೆ ಹಾಕೊಂಡು ತೆಗೆದುಕೊಳ್ಳಿ. ಅವರು ಪರಿಶಿಷ್ಟ ಜಾತಿಯನ್ನ ಎಂದೂ ಕೂಡ ಕಡೆಗಣಿಸಿಲ್ಲ.
ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಪರಿಶಿಷ್ಟ ಜಾತಿನ ಎಂದೂ ಕಡೆಗಣಿಸಿಲ್ಲ. ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಅನೇಕ ಜನ ಅವರಿಂದ ಎಲ್ಲಾ ರೀತಿಯಲ್ಲೂ ಅನುದಾನಗಳನ್ನು ಪಡ್ಕೊಂಡು ಎಲ್ಲಾ ರೀತಿಯಲ್ಲೂ ಮುಖಂಡರುಗಳು ಮುಳುಬಾಗಲಲ್ಲಿ ಪರಿಶಿಷ್ಟ ಜಾತಿಯವರು ಎಷ್ಟು ಜನ ಉದ್ಧಾರ ಆಗಿಲ್ಲ ಅವರ ಕಡೆಯಿಂದ. ಅವರು ದಲಿತ ವಿರೋಧಿ, ಅವರನ್ನು ಬಂಧಿಸಬೇಕು ಅಂತ ನೀವೆಲ್ಲ ಹೇಳ್ತಿರಲ್ಲ, ಮಾತಾಡ್ತಿರಲ್ಲ ಮುಖಂಡರುಗಳು. ನಿಮ್ಮ ಹಿನ್ನೆಲೆ ಏನಪ್ಪಾ? ನೀವು ಹಿಂದ್ಗಡೆಯಿಂದ ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಪ್ಯಾಕೇಜ್ಗಳಿಗೆ ನೀವು ಸಪೋರ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ. ಇದೇ ಹಿಂಗೆ ನಡೆದ್ರೆ ಮುಂದಕ್ಕೆ ನಾವು ಹೋರಾಟವನ್ನ ಹಮ್ಮಿಕೋಬೇಕಾಗ್ತದೆ. ನಿಮ್ಮ ಮೇಲೆ ನಾವು ಸುಮ್ಮನೆ ಕೂತಿಲ್ಲ, ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತಿಲ್ಲ. ವಿನಾಕಾರಣ ನಮ್ಮ ಶಾಸಕರನ್ನ ಏನಾದ್ರೂ ನಿಂದಿಸೋದು ಮಾಡಿದ್ದು ನೀವು ಹೋರಾಟಗಳಿಗೆ ಇಳಿದ್ರೆ ಬಹಿರಂಗವಾಗಿ ಹೋರಾಟಕ್ಕೆ ಬರ್ತೀವಿ. ಅದು ಏನೇ ಆಗಲಿ ಎದುರಿಸಕ್ಕೆ ನಾವು ಸಿದ್ಧವಾಗಿದ್ದೀವಿ. ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ. ತೀರ್ಮಾನ ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾರೆ ಶಾಸಕರು ಅಂತ ಹೇಳ್ತಾ ಮುಂದಿನ ಭಾಗವಾಗಿ ಎಸ್ ನಾರಾಯಣ ಸ್ವಾಮಿ ಮಾತಾಡ್ತಾರೆ.